ನೆವರ್ ಸೆಟ್ಲ್ ಅಂತ ಇವ್ರು ಯಾವಾಗಾದ್ರೂ ಸೆಟ್ಲ್ ಆಗ್ತಾರೆ. 15,000 ಫೋನ್ ಕಾಣಿಸುತ್ತೆ. ಲಾಸ್ಟ್ ಇಯರ್ 100 ವ್ಯಾಟ್ ಅಡಾಪ್ಟರ್ ಇತ್ತು. ಬಟ್ ಸದ್ಯಕ್ಕೆ ಇವರ ಸೇಲ್ಸ್ಗಳು ಕೂಡ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗಿದೆ. ಒನ್ ಪ್ಲಸ್ ಅಂದ್ರೆ ಸದ್ಯಕ್ಕೆ ಜನಕ್ಕೆ ಒಂಥರ ಮಿನಿ ಹಾರ್ಟ್ ಅಟ್ಯಾಕ್ ಬಂದಂಗೆ ಆಗ್ತಿದೆ. ಹೌದು, ಒನ್ ಟೈಮಲ್ಲಿ ಒನ್ ಪ್ಲಸ್ ಫೋನ್ಸ್ಗಳು ಮಾರ್ಕೆಟ್ ಎಷ್ಟೊಂದು ಫೇಮಸ್ ಆಗಿತ್ತಪ್ಪ ಅಂತಂದ್ರೆ, ನೀವು ಮಾರ್ಕೆಟ್ 10 ಜನ ನೋಡ್ಕೊಂಡಿದ್ದೀರ ಅಂದ್ರೆ ಆ 10 ಜನರ ಕೈಯಲ್ಲಿ ಮ್ಯಾಕ್ಸಿಮಮ್ 3-4 ಫೋನ್ಸ್ಗಳಾದ್ರೂ ಒನ್ ಪ್ಲಸ್ ಫೋನ್ಸ್ಗಳು ಇರ್ತಿತ್ತು. ಅದರಲ್ಲಿ ಸದ್ಯಕ್ಕೆ 2-3 ಫೋನ್ಸ್ಗಳ 90% ಫೋನ್ಸ್ಗಳಿಗೆ ಎಲ್ಲದರಲ್ಲಿ ಗ್ರೀನ್ ಲೈನ್ ಬರ್ತಾ ಇದೆ. ಎವನ್ ಮದರ್ ಬೋರ್ಡ್ ಕೂಡ ಬಂದಿದೆ. ಎಷ್ಟೋ ಜನ ಫೋನ್ಸ್ಗಳನ್ನ ಎಲ್ಲೆಲ್ಲಿ ಮೂಲೆ ಬಿಸಾಕಿದ್ರೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಫ್ರೀ ರಿಪೇರ್ ಆಗ್ತಾ ಇದೆ. ಬಟ್ ಅವರು ಡ್ಯಾಮೇಜ್ ಮಾಡಿಕೊಂಡ್ರು ಹಾಗೆ ಸ್ಕ್ರೀನ್ ಆಗಿರುತ್ತೆ. ಸೊ ಇಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಲ್ಲಿ ಅವ್ರು ಫೇಲ್ ಆಗಿದ್ರೆ, ಸೊ ಇದ್ರ ಮಧ್ಯೆ ಒನ್ ಪ್ಲಸ್ ಅವರು ಕರೆಕ್ಟ್ ಸರ್ವಿಸ್ ಕೊಡಲಿಲ್ಲ, ಜನರ ಬಗ್ಗೆ ಕಾಳಜಿ ವಹಿಸಿಲ್ಲ ಮತ್ತು ಈ ಟ್ರಸ್ಟ್ ನಂಬಿಕೆ ಏನಿದೆ ಇದನ್ನ ಕಳ್ಕೊಂಡಿದ್ದಾರೆ. ಬಟ್ ಸದ್ಯಕ್ಕೆ ಇವರ ಸೇಲ್ಸ್ಗಳು ಕೂಡ ತುಂಬಾ ಅಂದರೆ ತುಂಬ ಕಮ್ಮಿ ಆಗಿದೆ. ಒನ್ ಪ್ಲಸ್ ಅಂದರೆ ಸದ್ಯಕ್ಕೆ ಜನಕ್ಕೆ ಒಂಥರ ಮಿನಿ ಹಾರ್ಟ್ ಅಟ್ಯಾಕ್ ಬಂದಂಗೆ ಆಗ್ತಿದೆ. ಎವನ್ ನಾವು ಸಜೆಸ್ಟ್ ಮಾಡೋರು ಕೂಡ ಲೈಕ್ ಜನಕ್ಕೆ ಹೇಗೆ ಒನ್ ಪ್ಲಸ್ ಚೆನ್ನಾಗಿದೆ, ಒನ್ ಪ್ಲಸ್ ಅವರು ಅಪ್ಗ್ರೇಡ್ ಆಗಿದ್ದಾರೆ, ಚೇಂಜಸ್ ಆಗಿದ್ದಾರೆ ಅಂತ ನಾನು ಒನ್ ಪ್ಲಸ್ 13R ಬಗ್ಗೆ ಕೂಡ ಹೇಳೋಕ್ಕೆ ನಿಜವಾಗ್ಲೂ ಹೆದರ್ತಾ ಇದ್ದೀನಿ. ಬಟ್ ಸ್ಟಿಲ್ ನನ್ನ ನಂಬಿಕೆ ಮತ್ತು ನನ್ನ ಟೆಸ್ಟ್ ಪ್ರಕಾರ ಒನ್ ಪ್ಲಸ್ 13R ಚಿಕ್ಕ ಪುಟ್ಟ ಅಪ್ಗ್ರೇಡ್ ಅನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ವೇ ಒಂದಿಗೆ ಇದನ್ನು ಇವರು ಮಾರ್ಕೆಟಲ್ಲಿ ತೊಗೊಂಬಂತಿದ್ದಾರೆ. ಇಷ್ಟೇ ಅಲ್ಲದೆ 6,000 ಕೋಟಿ ರೂಪಾಯಿಯನ್ನು ಸದ್ಯಕ್ಕೆ 2-3 ವರ್ಷಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ ತುಂಬ ಚೇಂಜಸ್ಗಳು ಆಗಲಿದೆ ಅಂತ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆನೆಸ್ಟ್ಲಿ ನೀವು ವಿಡಿಯೋ ಪೂರ್ತಿ ನೋಡಿ, ಎಲ್ಲ ಇಲ್ಲೇ ಹೇಳೋದು ಬೇಡ. ಈ ಫೋನಲ್ಲಿ ಕೆಲವೊಂದು ಕಮ್ಮಿ ಕೂಡ ಇದೆ, ಕೆಲವೊಂದು ಅಪ್ಗ್ರೇಡ್ಸ್ ಕೂಡ ಆಗಿದೆ. ಬಟ್ 43,000 ಕೊಟ್ಟು ನಾವು ಒನ್ ಪ್ಲಸ್ 13Rನ ಪರ್ಚೇಸ್ ಮಾಡ್ಬೋದು. ಲಾಸ್ಟ್ 10 ಡೇಸಿಂದ ಪ್ರತಿಯೊಂದು ಫೀಚರ್ನ ಕ್ಯಾಮ್ರಾ, ಬ್ಯಾಟ್ರಿ, ಡಿಸ್ಪ್ಲೇ, ಗೇಮಿಂಗ್ ಹೆವಿಯಾಗಿ ಟೆಸ್ಟ್ ಮಾಡಿಬಿಟ್ಟು ನಿಮ್ಮಂತೆ ಪ್ರಾಮಾಣಿಕವಾಗಿ ಮಾತ್ರಕ್ಕೆ ಬಂದು ಕೂತ್ಕೊಂಡಿದ್ದೀನಿ. ಚಾನಲ್ ಹೊಸದಾಗಿ ಬಂದಿರಾ ಅಂತಂದರೆ ಈ ರೀತಿಯಾಗಿ ಆನೆಸ್ಟ್ ಮತ್ತು ಇನ್ ಡೆಪ್ತ್ ರಿವ್ಯೂಸ್ಗಾಗಿ, ಸ್ಟೇಟ್ ಫಾರ್ಡ್ ಅನಿಸಿಕೆಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ಬೋದು. ಸದ್ಯಕ್ಕೆ ಈ ಫಸ್ಟ್ ಅನ್ಬಾಕ್ಸಿಂಗ್ ಇಂಪ್ರೆಷನ್ ಏನಿದೆ ಬಾಕ್ಸ್ ಅಂತ ಕೇಳಿದ್ರೆ, ಎಸ್, ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್. ನೆವರ್ ಸೆಟ್ಲ್ ಅಂತ ಇವ್ರು ಯಾವಾಗಾದ್ರೂ ಸೆಟ್ಲ್ ಆಗ್ತಾರೆ. ಮತ್ತೊಂದು ಕೇಸನ್ನು ಕೊಟ್ಟಿದ್ದಾರೆ. ಯಪ್ಪ, ಇದ್ರ ಮೇಲೆ ಲೈನ್ಸ್ಗಳಿದೆ. ಬಟ್ ಇದು ಅಷ್ಟೊಂದು ನನಗೆ ಅಟ್ರಾಕ್ಟಿವ್ ಮತ್ತು ಸಖತ್ ಪ್ರೀಮಿಯಂ ಅಂತ ಅನಿಸ್ಲಿಲ್ಲ. ಆಯ್ತಾ, ಇದನ್ನ ಹಾಕಿದ್ರೆ ನನ್ನ ಫೋನ್ ಲೋಕಲ್ ಅನ್ಸುತ್ತೆ. ಇನ್ನು ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್. ಎಸ್, ಇದನ್ನ ಪಕ್ಕ ಕಡೆನ ಇದನ್ನ ಬಿಟ್ರೆ ಬ್ರಾಂಡೆಡ್ ಟೈಪ್ ಸಿ ಕೇಬಲ್, ಸಿಮ್ ಎಜೆಕ್ಟರ್. ಓಹೋ, ಈ ಸರ್ತಿ ಡೌನ್ ಗ್ರೇಡ್ ಮಾಡಿಬಿಟ್ಟು 80 ವ್ಯಾಟ್ನ ಪವರ್ ಕೊಡಿದ್ರೆ. ಲಾಸ್ಟ್ ಇಯರ್ 100 ವ್ಯಾಟ್ ಅಡಾಪ್ಟರ್ ಇತ್ತು. ಸದ್ಯಕ್ಕೆ ಈ ಎಸ್ಎಸ್ಸರಿನ ಸೈಡ್ ಗಿಡನ. ಎಸ್, ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್. ಓಹೋ, ಎಸ್, ಫಸ್ಟ್ ಲುಕ್ಕಲ್ಲಿ ಏನೋ ಸಖತ್ ಕಾಣಿಸ್ತದೆ. ಬಟ್ ಇದು ಯಾಕೋ 15,000-16,000 ರೂಪಾಯಿ ಫೋನ್ ಬ್ಯಾಕ್ ಪ್ಯಾನಲ್ ಡಿಸೈನ್ ಎಲ್ಲ ಕಾಣಿಸ್ತಾ ಇದೆ. ಲಾಸ್ಟ್ ಇಯರ್ ಒನ್ ಪ್ಲಸ್ 12R ಎಷ್ಟೋ ಸಖತ್ತಾಗಿರುವಂಥ ಡಿಸೈನ್ ಮಾಡಿದ್ರು. ಬಟ್ ಸದ್ಯಕ್ಕೆ ಫೋನ್ನ ಫಸ್ಟ್ ಬೂಟ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡಿ ಟೆಸ್ಟ್ ಮಾಡಿ ನನ್ನ ಎಲ್ಲ ಇನ್ ಡೀಟೇಲ್ ವಿಷಯಗಳನ್ನ ತಿಳಿಸ್ತೀನಿ. ಸೊ ಫಸ್ಟ್ ಲುಕ್ಕಲ್ಲಿ ಈ ಒನ್ ಪ್ಲಸ್ 13R ಲುಕ್ಸ್ ವೈಸ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ ಕೇಳಿದ್ರೆ, ಎಸ್, ನನಗಂತೂ ಫಸ್ಟ್ ಲುಕ್ಕಲ್ಲೇ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ತುಂಬ ಬೋರಿಂಗ್ ಅಂತ ಅನಿಸ್ತು. ಬಟ್ ಇದಂಥ ಯೂಸೇಜ್ ಎಕ್ಸ್ಪೀರಿಯನ್ಸ್ ಮತ್ತು ಇರುವಂಥ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಪ್ರೀಮಿಯಮ್ ಆಗಿದೆ. ಸೊ ಲುಕ್ಸ್ ವೈಸಲ್ಲಿ ನನಗೆ ಕ್ಯಾಮ್ರಾ ಮಾಡೋದು ಅಷ್ಟೊಂದು ಸರಿಯಾದ ಪ್ಲೇಸ್ ಅಂತ ಅನಿಸಲಿಲ್ಲ. ಮತ್ತು ಸೈಡ್ಗೆಲ್ಲ ಫ್ರೇಮ್ಸ್ಗಳು ಮೆಟಲ್ ಪ್ರೀಮಿಯಂ ಕೊಡ್ತಾ ಇದ್ದಾರೆ. ಇದು ತುಂಬ ಗಟ್ಟಿಯಾಗಿ ಸ್ಟ್ರಾಂಗ್ ಮತ್ತು ನಾನು ಕೈಯಲ್ಲಿ ಹಿಡ್ಕೋಬೋದು. ಬಟ್ ಇದು ಜಾಸ್ತಿ ಸ್ಲಿಪ್ ಆಗುತ್ತೆ. ಕೆಲವೊಂದು ಟೈಮ್ ಅಂತೂ ನನ್ನ ಕೈಯಿಂದ ಬಿದ್ದೋಗಿದೆ. ಎವನ್ ಈ ಬ್ಯಾಕ್ ಪ್ಯಾನಲ್ ಇದೆ, ಇದು ಕೂಡ ಗ್ಲಾಸ್ ಕೊಟ್ಟಿದ್ದಾರೆ. ಬಟ್ ಮ್ಯಾಟ್ ಫಿನಿಶಿಂಗ್ ಇದೆ. ಮತ್ತು ಲುಕ್ಸ್ ವೈಸ್ ನನಗೆ ಇದು 45,000-50,000 ರೂಪಾಯಿ ಫೋನ್ ಕೊಟ್ಟಿದ್ದೀನಿ ಅಂತ ಅನಿಸೋದಿಲ್ಲ. ಎವನ್ ಇದ್ರ ಜೊತೆ ನೀವು ಕೇಸ್ ಹಾಕಿದ್ರಿ ಅಂತಂದರೆ 15,000 ರೂಪಾಯಿ ಫೋನ್ ಕಾಣಿಸುತ್ತೆ ಅಂತ ಕೇಸ್ನ ಕೂಡ ಕೊಟ್ಟಿದ್ದಾರೆ. ಅದರ್ವೈಸ್ ನಿಮಗೆ ಮೇಲಿನ ಭಾಗ ಐರ್ ಬ್ರಷಲ್ಲಿ ಕೊಡ್ತಿದ್ದಾರೆ, ಮೈಕ್ ಕೊಡ್ತಾ ಇದ್ದಾರೆ, ಬಾಟಮಲ್ಲಿ ಹೈಬ್ರಿಡ್ ಸ್ಲಾಟ್, ಸಿ ಪೋರ್ಟ್ ಮತ್ತು ಸ್ಪೀಕರ್ ಕೊಡ್ತಿದ್ದಾರೆ. ಮತ್ತು ಸೈಡ್ಗೆ ಈ ಅಲರ್ಟ್ ಸ್ಲೈಡರ್ ಬಟನ್ ಕೂಡ ಕೊಡ್ತಾರೆ. ಇದಂತೂ ಬೇಕೇ ಬೇಕು. ಜೊತೆಗೆ ವ್ಯಾಲ್ಯೂಮ್ ರಾಕರ್ ಕೀಸ್ಗಳು, ಇದನ್ನ ನೀವು ಕೈಯಲ್ಲಿ ಕಂಫರ್ಟೇಬಲ್ ಆಗಿ ಹಿಡ್ಕೋಬಹುದು. ಬಟ್ ವಿತ್ ಕೇಸ್ ಒಂದಿಗೆ ಇನ್ನೂ ಜಾಸ್ತಿ ಕಂಫರ್ಟೇಬಲ್ ಅನ್ಸುತ್ತೆ. ಬಟ್ ಚೀಪ್ ಅಂತ ಅನ್ಸುತ್ತೆ. ಕೇಸ್ ತೆಗೆದ್ರಿ ಅಂತಂದರೆ ಕೈಯಿಂದ ಸ್ಲಿಪ್ ತುಂಬ ಆಗುತ್ತೆ ಈ ಫೋನ್. ಸೊ ಹೀಗಾಗಿ ನನಗೆ ಡಿಸೈನಲ್ಲಿ ಈ ಫೋನ್ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನಿಸಿಲ್ಲ. ಇಷ್ಟೇ ಅಲ್ಲದೆ ಮತ್ತೊಂದು ಮೈನಸ್ ಪಾಯಿಂಟ್ ಅಂದರೆ IP64 ಕೊಟ್ಟಿದ್ದಾರೆ. 65 ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ 64 ಇತ್ತು, ಈ ಸರ್ತಿ ಅಪ್ಗ್ರೇಡ್ ಮಾಡಿಬಿಟ್ಟು 65 ಕೊಟ್ಟಿದ್ದಾರೆ. 13,000 ರೂಪಾಯಿನಲ್ಲಿ ಮಾರ್ಕೆಟ್ಲಿ ಮೋಟ್ರನವರು IP68 ಕೊಡ್ತಿದ್ದಾರೆ. ಇವನ್ ರಿಯಲ್ಮಿ 14X 69 ಕೊಡಿದರೆ 14,000 ರೂಪಾಯಿಗೆ. ಸೊ ಒನ್ ಪ್ಲಸ್ಗೆ 40,000-45,000 ರೂಪಾಯಿ ಕಮ್ಮಿ ಇರುತ್ತೆ. ಸೊ ಇದು ಮೇನ್ ಮಿಸ್ಸಿಂಗ್ ಇದೆ ಈ ಟೈಮಲ್ಲಿ. ವಾಟರ್ ಪ್ರೂಫ್ ಜೊತೆಗೆ ವಾಟರ್ ಪ್ರೊಟೆಕ್ಷನ್ ಅಂತ ಫೀಚರ್ಸ್ಗಳು ಬೇಕು. ಇದ್ರ ಜೊತೆಗೆ ಫ್ರಂಟಲ್ಲಿ 6.78 ಇಂಚಸ್ ಇರುವಂಥ LTPO 4.1 ಅನ್ನೋದು HDR10 ಸಪೋರ್ಟ್ ಒಂದಿಗೆ 120 ಹರ್ಟ್ಜ್ನ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಟ್ರಸ್ಟ್ ಮೀನ್ ಅದರಲ್ಲಿ ತುಂಬ ವೀಡಿಯೋಸ್ ನೋಡ್ಕೊಂಡಿದ್ದೀನಿ. ಇರುವಂಥ ಕಲರ್ ಆ್ಯಕ್ಯುರೇಸಿ ಮತ್ತು ಔಟ್ಡೋರ್ ಇಂಡೋರ್ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀನಿ. 4,500 ನಿಟ್ಸ್ ಬ್ರೈಟ್ನೆಸ್ ಒಂದಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಲಾಸ್ಟ್ ಇಯರ್ ಒನ್ ಪ್ಲಸ್ 12R ಏನಿತ್ತು ನೋಡಿ, ಅದರಲ್ಲಿ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಕೊಟ್ಟಿದ್ರು. ಆ ಟ್ರೆಂಡ್ ಹೋಗಿದೆ. ನೆಕ್ಸ್ಟ್ ಇಯರ್ ಅಪ್ಗ್ರೇಡ್ ಮಾಡಿಬಿಟ್ಟು ಇವರು ಫ್ಲಾಟ್ ಡಿಸ್ಪ್ಲೇನೂ ತೊಗೊಂಬಂದಿದ್ದಾರೆ. ಬಟ್ ಸದ್ಯಕ್ಕೆ ಟ್ರೆಂಡ್ ಇರೋದಪ್ಪ ಅಂತಂದರೆ
ಕ್ವಾಡ್ ಕರ್ವ್ ಡಿಸ್ಪ್ಲೇ. ಸೇಮ್ ಇದೇ ಪ್ರೈಸ್ ರೇಂಜಲ್ಲಿ ಸಿಗ್ತಾ ಇರುವಂಥ ನಿಮಗೆ ಈ ಓಪೋ ರೇನೋ 13 Pro ಇವರದೇ ಆದ ಅಂತಮ್ಮ ಅಂತ ಕರಿಬೋದು, ಅವರು ಕ್ವಾಡ್ ಕರ್ವ್ ಡಿಸ್ಪ್ಲೇ ತೊಗೊಂಡ್ಬಂದ್ರೆ ಅದು ಮಾತ್ರ ಸಖತ್ತಾಗಿದೆ. ಇದ್ರಲ್ಲಿ ಕೂಡ ಬೆಜಲ್ಸ್ಗಳ ಕಮ್ಮಿ ಇದೆ, ಬಟ್ ಅದರಲ್ಲೂ ಬೆಜಲ್ಸ್ ಅಂತೂ ನಿಮ್ಗೆ ಕಾಣಿಸೋದಲ್ಲ, ಸೈಡ್ ಬೈ ಸೈಡ್ ಕಂಪೇರ್ ಮಾಡಿ ನೋಡ್ಕೋಬಹುದು. ಇಲ್ಲಿ ಡಿಸ್ಪ್ಲೇ ಕ್ವಾಲಿಟಿನಲ್ಲಿ ನನಗೆ ರೆನೋ 13 Pro ಸಖತ್ ಇಷ್ಟ ಆಯಿತು. ಬಟ್ ಇದೇ ಪ್ರೈಸ್ ರೇಂಜಲ್ಲಿ OnePlus 13R ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿರಷ್ಟೇ. ಇಲ್ಲಿ ಕ್ವಾಡ್ ಕರ್ವ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ನನಗೆ ಫ್ಲಾಟ್ ಡಿಸ್ಪ್ಲೇ ಇದೇ ಇಷ್ಟ ಆಗಿದೆ. ಅದಕ್ಕಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ಪರ್ಸನಲಿ ನನಗೆ ಇಷ್ಟ ಆಗಿದೆ. ಬಟ್ ಕ್ವಾಡ್ ಕರ್ವ್ ನಿಮ್ಗೆ ಇನ್ನಷ್ಟು ಪ್ರೀಮಿಯಮ್ನೆಸ್ನ ಕೊಡುತ್ತೆ. ಮತ್ತೊಂದು ಮಿಸ್ಸಿಂಗ್ ಅಂದರೆ ಇಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಈ 7i ಏನಿದೆ ನೋಡಿ, ಇದಕ್ಕಿಂತ 5 ಪಟ್ಟು ಸ್ಟ್ರಾಂಗರ್ ಏನಿದೆ ಇದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2. ಸೇಮ್ ಇದೇ ಈ ಸ್ಟ್ರಾಂಗ್ ಪ್ರೊಟೆಕ್ಷನ್ ನಿಮಗೆ ಲಾಸ್ಟ್ ಇಯರ್ ಹಿಂದಿನ OnePlus 12R ಕೊಟ್ಟಿದ್ರು. ಬಟ್ ಇದರಲ್ಲಿ ಡೌನ್ ಗ್ರೇಡ್ ಮಾಡಿದರೆ ಯಾಕೆ ಮಾಡಿದ್ರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಿಮಗೆ ಇಲ್ಲಿ ಅಕ್ವಾ ಟಚ್ 2.2 ಕೊಡಿದ್ರು. ಅಂದರೆ ಈ ಸ್ಮಾರ್ಟ್ ಟಚ್ ವಾಟ್ರಲ್ಲಿ ನಿಮ್ಮ ಕೈ ಒದ್ದಿದ್ರು ಕೂಡ ಸ್ಕ್ರೀನ್ ಟಚಲ್ಲಿ ಆಗುತ್ತೆ ನೋಡಿ, ಅದೇ ರೀತಿಯಾಗಿ ನಿಮ್ಮ ಕೈ ಆಯಿಲಿ ಇದ್ದರೂ ನಿಮ್ಮ ಫೋನ್ ಮೇಲೆ ಆಯಿಲಿ ಬಿದ್ದರೂ ಇದು ಟಚ್ ಆಗುತ್ತೆ. ಮತ್ತು ನೀವು ಈ ಗ್ಲೌಸ್ನ ಹಾಕೊಂಡು ಕೂಡ ನಿಮ್ಮ ಸ್ಮಾರ್ಟ್ ಫೋನ್ನ ಆಪ್ರೇಟ್ ಮಾಡ್ಕೋಬೋದಂತೆ. ಅದರ್ವೈಸ್ ನನಗೆ ಯೂಸೇಜಲ್ಲಿ ಟಚಸ್ಸಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ, ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ಯಾವಾಗ ಸ್ಪೀಕರ್ಗೆ ಹೋಗ್ತೀವಿ, ಇಲ್ಲಿ ತುಂಬ ಡೌನ್ ಗ್ರೇಡ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಡಾಲ್ಬಿ ಅಟ್ಮಾಸ್ ಕೂಡ ಸಪೋರ್ಟ್ ಇದೆ ಮತ್ತು ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದ್ರು. ಇಲ್ಲಿ ಲೌಡ್ನೆಸ್ ತುಂಬ ಜಾಸ್ತಿ ಇದೆ, ಬಟ್ ಕ್ಲಾರಿಟಿ ನಿಜವಾಗ್ಲೂ ತುಂಬ ಕಮ್ಮಿ ಇದೆ. ನಾನು ಸೈಡ್ ಬೈ ಸೈಡ್ ಇಲ್ಲಿ S24 ಅಲ್ಟ್ರಾನ ಟೆಸ್ಟ್ ಮಾಡಿಬಿಟ್ಟು ಇದನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಕಮ್ಮಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಇವನ್ 12,000-13,000 ರೂಪಾಯಿಗೆ ಮೋಟೋರೋಲಾ ಡಾಲ್ಬಿ ಅಟ್ಮಾಸ್ ಡಾಲ್ಬಿ ವಿಷನ್ ಎಲ್ಲ ಕೊಡ್ತಿದ್ದಾರೆ, ಬಟ್ ಅದು ಯಾವುದು ನಿಮಗೆ ಈ ಫೋನಲ್ಲಿ ನೋಡೋಕ್ಕೆ ಸಿಗ್ತಾಯಿಲ್ಲ. ಇವನ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ತುಂಬ ಡೌನಲ್ಲಿ ಕೊಟ್ಟಿದ್ದಾರೆ. ಒನ್ ಹ್ಯಾಂಡಲ್ಲಿ ಎಷ್ಟೊಂದು ಈಸಿಯಾಗಿ ನೀವು ಇದನ್ನು ಅನ್ಲಾಕ್ ಮಾಡೋಕ್ಕಾಗಲ್ಲ, ಪೂರ್ತಿ ಬೆರಳನ್ನು ಕೆಳಗೆ ತೊಗೊಂಡು ಬರಬೇಕು. ಬಟ್ ಸ್ಟಿಲ್ ಇದು ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಬಟ್ ಇದು ಯಾವುದೇ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಅಲ್ಲ. ಈ ಪ್ರೈಸ್ ರೇಂಜಲ್ಲಿ ಬ್ರ್ಯಾಂಡ್ಸ್ಗಳಿಗೆ ಈ ಫೀಚರ್ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಡಿಸ್ಪ್ಲೇನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಚೆನ್ನಾಗಿದೆ, ತುಂಬ ಬ್ರೈಟರ್ ಆಗಿದೆ. ಕಲರ್ ಫ್ಯೂಂದಿಗೆ ಇರುವಂಥ ಎಕ್ಸ್ಪೀರಿಯನ್ಸ್, ಆ್ಯಪ್ ಓಪನಿಂಗ್, ಅನಿಮೇಷನ್ ನಿಜವಾಗ್ಲೂ ನನಗೆ ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡ್ತು. ಮತ್ತು ಸ್ಪೆಷಲಿ ಈ ಕಲರ್ OS ಮತ್ತು ಆಕ್ಸಿಜನ್ OS ಎಕ್ಸ್ಪೀರಿಯನ್ಸ್ ಇದೆ. ಇದು ತುಂಬ ಬ್ಲಾಟರ್ಸ್ಗಳು ಸ್ವಲ್ಪ ಜಾಸ್ತಿ ಬೇರೆ ಬೇರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋರಾಗೆ ಈ ಆ್ಯಪ್ ಮಾರ್ಕೆಟ್ ಎಲ್ಲ ಸಜೆಸ್ಟ್ ಮಾಡುತ್ತೆ. ಸೊ ಇದು ಯೂಸ್ ಎಲ್ಲಾಗರು ಥರ್ಡ್ ಪಾರ್ಟಿ ಆ್ಯಪ್ಸ್ನೇ ಸಜೆಸ್ಟ್ ಮಾಡುತ್ತೆ. ಸೊ ಇದರಲ್ಲಿ ನೀವು ಡಿಸೇಬಲ್ ಮಾಡ್ಕೋಬೋದು. ಬಾಕಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಕೊಡ್ತಾರೆ. ಬಟ್ ಮುಂಚೆ ಏನು OnePlusನ ಈ ಆಕ್ಸಿಜನ್ OS ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು, ಆ ಎಕ್ಸ್ಪೀರಿಯನ್ಸ್ OS ಅಲ್ಲಿಲ್ಲ. ಬಟ್ ಸ್ಟಿಲ್ ನಾನು ಈ ಡಿಸ್ಪ್ಲೇಯೊಂದಿಗೆ ಈ ಪ್ರೈಸ್ ರೇಂಜಲ್ಲಿ ಹ್ಯಾಪಿ ಇದ್ದೀನಿ. ಬಟ್ ಸ್ಟಿಲ್ ಕೆಲವೊಂದು ಫೀಚರ್ಸ್ಗಳು ಮಿಸ್ಸಿಂಗ್ ಇದೆ. ಇಲ್ಲಿ ಇನ್ನಷ್ಟು ಒಳ್ಳೆಯ ಪ್ರೊಟೆಕ್ಷನ್ ಕೊಟ್ಟಿದ್ರು ಡಿಸ್ಪ್ಲೇಗೆ, ಅಂದರೆ ನಿಜವಾಗ್ಲೂ ಸಖತ್ತಾಗಿರ್ತಿತ್ತು. ಇನ್ನು ಗೇಮ್ಸ್ ಮಾತ್ರ ಈ ಫೋನಲ್ಲಿ ಸಖತ್ ಆಟ ಆಡಿದ್ದೀನಿ. ಲಾಸ್ಟ್ 10 ಡೇಸಲ್ಲಿ BGM ಆಗಲಿ, COD ಆಗಲಿ ಹೆವಿ ಆಟ ಆಡಿದ್ದೀನಿ. ಲಾಸ್ಟ್ 10 ಡೇಸಲ್ಲಿ ಈ ಫೋನ್ ಜಾಸ್ತಿ ಬಿಸಿ ಆಗುತ್ತೆ, ಲ್ಯಾಗ್ ಆಗುತ್ತೆ, ಇಂಥದ್ದನ್ನು ನೋಡೇ ಇಲ್ಲ. 120 FPS ಗೇಮ್ ಆಡಿದ್ರು ಕೂಡ ಸಖತ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು. ಎಷ್ಟರಲ್ಲಿ ಪ್ರತಿ ವರ್ಷ OnePlus ಅವರು ಸ್ಮಾರ್ಟ್ಲಿ ಗೇಮ್ ಆಟಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರು ಒಂದು ಯಾವುದೋ ಒಳ್ಳೆ ಫ್ಲಾಗ್ಶಿಪ್ ಚಿಪ್ಸೆಟ್ ಲಾಂಚ್ ಆಗಿತ್ತು ಅಂತಂದರೆ ಅದನ್ನು ಈ ವರ್ಷ ಇವರು ತಮ್ಮ ಹೊಸ ಫೋನ್ಸ್ಗಳಲ್ಲಿ ತೊಗೊಂಡು ಬರ್ತಾರೆ. ಹೀಗಾಗಿ ಇದು ಫ್ಲಾಗ್ಶಿಪ್ ಕಿಲ್ಲರ್ ಮತ್ತು ಈ ಸ್ಮಾರ್ಟ್ ಚಾಯ್ಸ್ ಅನ್ನುವಂಥ ಒಂದು ಆಪ್ಷನ್ ಉಳ್ಕೊಳ್ಳುತ್ತೆ OnePlusಲ್ಲಿ. ಸೊ ಲಾಸ್ಟ್ ಇಯರ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪವರ್ಫುಲ್ ಚಿಪ್ಸೆಟ್ ಇತ್ತು, ಅದನ್ನು ಈ ಸರ್ತಿ ಈ ಫೋನಲ್ಲಿ ತೊಗೊಂಡ್ಬಂದಿದ್ದಾರೆ. ಬಂದ ತಕ್ಷಣ ಅಂತೂ ಸ್ಕೋರ್ ಎಲ್ಲ ಟೆಸ್ಟ್ ಮಾಡಿದೆ, 2 ಮಿಲಿಯನ್ ಹತ್ರ ಇದ್ರೆ ಅಂತೂ ಸ್ಕೋರ್ ಬಂತು. ಜೊತೆಗೆ CPU ಥ್ರಾಟಲ್ ನಂಬಿಕೆ ಅಂತೂ ನಾನು ಕಳ್ಕೊಂಡೇ ಇದ್ದೀನಿ. ಇಲ್ಲಿ ಎಲ್ಲೋ ಬಂತು, ರೆಡ್ ಬಂತು. ಬಟ್ ಟ್ರಸ್ಟ್ ಮೀ, ನಾನು ಈ ನಂಬಿಕೆ ಹೇಳ್ಕೊಳ್ಳೋಕೆ ರೀಸನ್ ನನಗೆ ಈ ಫೋನಲ್ಲಿ ಯಾವುದೇ ಇಶ್ಯೂ ಇಲ್ಲ. ಜಾಸ್ತಿ ಬಿಸಿ ಆಗುತ್ತೆ ಮತ್ತು ಲ್ಯಾಗ್ ಆಗುತ್ತೆ, ತುಂಬ ಏನೋ ಟೆಸ್ಟ್ ಮಾಡಬೇಕಾದ್ರೆ ತುಂಬ ಬಿಸಿ ಆಗುತ್ತೆ, ಕ್ಯಾಮ್ರಾ ಓಪನ್ ಮಾಡೋಕ್ಕಾದ್ರೆ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ಗಳು ಕಂಡಿಲ್ಲ. ಬಟ್ ಸ್ಟಿಲ್ ಈ ರೀತಿ ಟೆಸ್ಟ್ ಮಾಡಬೇಕಾದ್ರೆ ಯಾಕೆ ಈ ಥ್ರಾಟಲ್ ರ್ಯಾಂಕಿಂಗ್ ಬಂದು ಗೊತ್ತಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಇವಾಗಲೂ ಸಖತ್ತಾಗಿತ್ತು. ಸೊ ನಾನಿಲ್ಲಿ BGM ಎಲ್ಲ ಹೈ ಸೆಟ್ಟಿಂಗ್ಸಲ್ಲಿ 120 FPS ಗೇಮ್ ಆಟ ಆಡಿದೆ. ಇದರಂಥ ಸೌಂಡ್ ಆಗಿರಲಿ, ಇದರಂಥ ಟಚ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಮತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇವಾಗಲೂ ತುಂಬ ಸ್ಮೂತಾಗಿತ್ತು. ಇದ್ರ ಜೊತೆಗೆ COD ಕೂಡ 120 FPS ಆಟ ಆಡಿದೆ. ಬಟ್ ಇಲ್ಲಿ ನಿಮ್ಗೆ ಏನು ಒಂದು ಪ್ರಾಬ್ಲಮ್ ಆಗೋದು ಗೊತ್ತಾ, 120 FPS ನೀವು ಗೇಮ್ ಆಟ ಆಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ. ಅಂದರೆ ನಾನು ಓವರ್ ಹೀಟ್ ಅಂತ ಹೇಳ್ತಿಲ್ಲ, ನಾರ್ಮಲ್ ಆಗಿ 40, 41, 42 ಇದು ಓಕೆ. ಯಾವಾಗ 43, 44 ಮೇಲೆ ಹೋಗುತ್ತೆ ಅದು ಓವರ್ ಹೀಟ್ ಅಂತ ಅನ್ಕೋಬೋದು. ಬಟ್ ಸ್ಟಿಲ್ ನೀವು 2 ಗಂಟೆ 1.5 ಗಂಟೆ ಆಟ ಆಡಿದಾಗ ಮಾತ್ರ ಇದು ಕಂಟಿನ್ಯೂ ಆಗಿ ಬಿಸಿ ಆಗುತ್ತೆ. ಬಟ್ ನೀವು ನಾರ್ಮಲಿ 60 FPS ರೆಗ್ಯುಲರ್ ಆಗಿರುವಂಥ ಗೇಮ್ಸ್ ಆಟ ಆಡ್ತಿದ್ದೀರಾ ಅಂತಂದರೆ ಇದು ಓವರ್ ಹೀಟ್ ಆಗಲ್ಲ. ಅಷ್ಟೇ 37, 38, 39 ಹತ್ರ ಟೆಂಪ್ರೇಚರ್ ಹೋಗುತ್ತೆ. ಇನ್ನು ಸ್ಟೋರೇಜ್ ಓದಿ ಅಂತಂದರೆ UFS 4.0 ಒಂದಿಗೆ LPDDR5X RAM ಕೊಡ್ತಾರೆ. ಸೊ ಈ ಸರ್ತಿ ನಾವು ಟೆಸ್ಟ್ ಮಾಡಿದ್ವಿ ಆಯ್ತಾ, ಲಾಸ್ಟ್ ಇಯರ್ ಏನೋ ಸ್ಕ್ಯಾಮ್ ಮಾಡಿದ್ರು. ಬಟ್ ಈ ಸರ್ತಿ ಅಪ್ಗ್ರೇಡ್ ಮಾಡಿಬಿಟ್ಟು 4.0 ಕೊಡಿದ್ದಾರೆ. ಮತ್ತು ಲಾಸ್ಟ್ ಇಯರ್ ಬೇಸ್ ವೇರಿಯಂಟ್ ಇತ್ತು ನಿಮಗೆ 828 GB ಇತ್ತು 12R. ಬಟ್ ಅದನ್ನು ತೆಗೆದುಬಿಟ್ಟು ಡೈರೆಕ್ಟ್ಲಿ 4.0 ಒಂದಿಗೆ ಇವರು ಡೈರೆಕ್ಟ್ಲಿ 12/256 GB ಮತ್ತೊಂದು 16/512 GB ವೇರಿಯಂಟ್ನ ತೊಗೊಂಡಿದ್ದಾರೆ. ಸೊ ಬೇಸ್ ವೇರಿಯಂಟ್ ನಿಮಗೆ 43,000 ಸಿಗ್ತಾರೆ. 49,990 ರೂಪಾಯಿಗೆ ಈ ಮೇನ್ 2ನೇ ವೇರಿಯಂಟ್ ನೋಡೋಕೆ ಸಿಗ್ತಾ ಇದೆ. ಓವರಾಲ್ ಇರುವಂಥ ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್, ರ್ಯಾಮ್ ಕಂಡೀಷನ್ ಎಲ್ಲ ನಿಜವಾಗ್ಲೂ ಚೆನ್ನಾಗಿದೆ, ಸ್ಮೂತರ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಅದರ್ವೈಸ್ ಸಾಫ್ಟ್ವೇರಲ್ಲಿ ನಿಮಗೆ 4+6 ಇಯರ್ಸ್ನ OS ಅಪ್ಡೇಟ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ ಗ್ಯಾರಂಟಿ ಕೂಡ OnePlus ಕೊಡ್ತಿದ್ದಾರೆ. ಬಟ್ OS
ಎಸ್ ಎ ನನಗೆ ಅಷ್ಟೊಂದು ಹೆವಿ ಆಗಿರುವಂಥ ಅಪ್ಗ್ರೇಡ್ ಮತ್ತು ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ ಕಾಣ್ತಿಲ್ಲ. ಬಟ್ ಕೆಲವೊಂದು ಫೀಚರ್ಸ್ಗಳು ನಿಜವಾಗ್ಲೂ ಸಖತ್ತಾಗಿ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ತುಂಬ ಐ ಫೀಚರ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಲ್ ಟು ಸರ್ಚ್ ಆಗಿರಲಿ ಮತ್ತು ಈ ಆ್ಯಪಲ್ಲಿ ಟ್ರಾನ್ಸ್ಲೇಟ್ ಆಗಿರಲಿ, ನ್ಯೂಸಸಲ್ಲಿ ಆರ್ಟಿಕಲ್ ಟ್ರಾನ್ಸ್ಲೇಟ್ ಆಗಿರಲಿ, ಇನ್ನಿತರ ಬೇರೆ ಬೇರೆ ಕ್ಯಾಮ್ರಾದಲ್ಲಿ ಕೂಡ ತುಂಬ ಐಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಯೂಸ್ಫುಲ್ ಇದೆ. ಇದರಲ್ಲಿ ಜಾಸ್ತಿ ಚೇಂಜಸ್ ಆಗಲೇಬೇಕು. ಮತ್ತೊಂದು ಫೀಚರ್ ನನಗೆ ತುಂಬ ಇಷ್ಟ ಆಗಿದ್ದಪ್ಪ ಅಂತಂದರೆ ಎಸ್ದಲ್ಲಿ ಈ 5G 5.5G ಅಂತ ಒಂದು ಹೊಸ ಆಪ್ಷನ್ ಅಂತ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ನೆಟ್ವರ್ಕ್ ನಿಮ್ಮ ಜೊತೆ ನಿಮಗೆ ಸ್ಪೀಡ್ ಇಂಟರ್ನೆಟ್ ಕೂಡ ಸಿಗುತ್ತೆ ಮತ್ತು ನೆಟ್ವರ್ಕ್ ಕಮ್ಮಿ ಇಲ್ಲದಲ್ಲಿ ಕೂಡ ನಿಮಗೆ ಈ ಲಿಂಕ್ ಬೂಸ್ಟ್ ಟೆಕ್ನಾಲಜಿನ ನಾವು ಈ ಓಪೋ ಫೋನ್ಸ್ಗಳು ನೋಡ್ಕೊಂಡಿದ್ವಿ. ಅಂಥದ್ದೇ ಫೀಚರೊಂದಿಗೆ ಇಲ್ಲಿ ಕೂಡ ನಿಮಗೆ ಒಳ್ಳೆ ನೆಟ್ವರ್ಕ್ ಆಪ್ಷನ್ ಸಿಗುತ್ತೆ, ಇಂಟರ್ನೆಟ್ ಕೂಡ ತುಂಬ ಸ್ಪೀಡ್ ಸಿಗುತ್ತೆ. ಮತ್ತೊಂದು ವಿಷಯ ಇರಲಿ, ಇದು ಜಸ್ಟ್ ಈ ಜಿಯೋ ಸಿಮ್ ಒಂದಿಗೆ ಮಾತ್ರ ಕೆಲಸ ಮಾಡುತ್ತೆ, ಏರ್ಟೆಲ್ಗಳ ಸಪೋರ್ಟ್ ಆಗಲ್ಲ. ಬಟ್ ಇದು ಸ್ಮಾರ್ಟ್ ಫೋನಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ವಿ ಅಂತಂದರೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿ ಒಳ್ಳೆ ಅಪ್ಗ್ರೇಡ್ ಅನ್ನೋದಕ್ಕಿಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ಒನ್ ಪ್ಲಸ್ ಕೊಡ್ತಾ ಇದೆ. ಸೊ ಸ್ಪೆಷಲಿ ಒನ್ ಪ್ಲಸ್ ಫೇಮಸ್ ಇರೋದೇ ಈ ರೀಸನ್ಗೆ. ಸೊ ನನಗಿಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ಲ. ನನ್ನ ಪರ್ಫಾರ್ಮೆನ್ಸ್ ಮತ್ತು ನನ್ನ ರಿಯಲ್ ಎಕ್ಸ್ಪೀರಿಯನ್ಸಲ್ಲಿ ನನಗಿದು ತುಂಬ ಸೂಟ್ ಆಗಿದೆ. ಇನ್ನು ಕ್ಯಾಮ್ರಾದಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಳ್ಳೋಕೆ ಹೋಗ್ಬಿಡಿ ಆಯಿತಾ. ಸೊ ಸ್ಪೆಷಲಿ ಈ ಸ್ಯಾಮ್ಸಂಗ್, ವಿವೋ, ಓಪೋ ಇವರೆಲ್ಲ ಒಂಥರ ಕ್ಯಾಮ್ರಾಗೆ ಫೇಮಸ್ ಇದ್ದಾರೆ. ಬಟ್ ಒನ್ ಪ್ಲಸ್ ಅವರು ಕ್ಯಾಮ್ರಾಕ್ಕಲ್ಲ, ಇವರು ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ಈ ಹಾರ್ಡ್ವೇರಲ್ಲಿ ಒನ್ ಪ್ಲಸ್ ಅವರು ತುಂಬ ಫೇಮಸ್ ಇದ್ದಾರೆ. ಈ ಫೋನಲ್ಲಿ ಬಟ್ ಸ್ಟಿಲ್ ಕ್ಯಾಮ್ರಾನ ಅಪ್ಗ್ರೇಡ್ ಮಾಡಿದ್ದಾರೆ. ಪ್ರತಿ ಸರ್ತಿ ಈ 12R ಸೀರೀಸಲ್ಲ ನಾವು ಲೈಕ್ ಈ ಟೆಲಿಫೋಟೋ ಲೆನ್ಸ್ ಮಿಸ್ಸಿಂಗ್ ಇರ್ತಿತ್ತು. ಬಟ್ ಈ ಸರ್ತಿ ಇದರಲ್ಲಿ ಕೂಡ ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ 50 ಮೆಗಾ ಪಿಕ್ಸೆಲ್ ಸೆನ್ಸರ್ ಮತ್ತು 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಮತ್ತು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾನೊಂದಿಗೆ ಸೇಮ್ ಅದೇ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಟ್ರಸ್ಟ್ ಮೀ, ನಾನು ತುಂಬ ಡಿಫ್ರೆಂಟ್ ಕಂಡೀಷನ್ಸ್ ಫೋಟೋ ತೆಗೆದಿದ್ದೀನಿ. ಡೇ, ಇಂಡೋರ್, ನೈಟ್ ಎಲ್ಲ ಕಡೆ ನಾನು ಟ್ರೈ ಮಾಡಿದ್ದೀನಿ. ಸೊ ಈ ಫೋಟೋ ಸ್ಯಾಂಪಲ್ಸ್ಗಳನ್ನ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ಡೇ ಕಂಡೀಷನಲ್ಲಿ ಔಟ್ಡೋರ್ ತೆಗೆದಿರುವಂಥ ಈ ನ್ಯಾಚುರಲ್ ಫೋಟೋಸ್ಗಳು, ಕಲರ್ಸ್ಗಳು ಮತ್ತು ಹಿಂದಿನ ಡೈನಾಮಿಕ್ ರೇಂಜ್ ಆಗಿರಲಿ, ನೀವು ಸ್ಕೈ ನೋಡ್ಕೋಬೋದು. ಸೊ ಇಲ್ಲಿ ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಕಲರ್ಸ್ಗಳು ತುಂಬ ಓವರ್ ಬೂಸ್ಟ್ ಮಾಡುತ್ತೆ. ಇನ್ನು ಯಾವಾಗ ಫೇಸ್ಗೆ ಬರ್ತೀವಿ ಇಲ್ಲಿ ಕೂಡ ಅಷ್ಟೇ ಕೆಲವೊಂದು ಟೈಮ್ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಗಳು. ಬಟ್ ಕೆಲವೊಂದು ಟೈಮಿಗೆ ಎಡಿಟೇ ಮಾಡಬೇಕಾಗಲ್ಲ. ಅಷ್ಟೊಂಥರ ನಿಮ್ಗೆ ಸ್ಕಿನ್ನ ಕೆಂಪಿಗೆ ಮಾಡುತ್ತೆ. ನಿಮ್ಮೇನಾದರೂ ಹಿಂದೆ ಹಸಿರಿತ್ತು, ಡೈನಾಮಿಕ್ ರೇಂಜ್ ಇತ್ತಂದರೆ ಅದನ್ನು ಇನ್ನಷ್ಟು ಜಾಸ್ತಿ ಬೂಸ್ಟ್ ಮಾಡುತ್ತೆ. ಮತ್ತು ಇದೇ ಥರ ನೀವು ಸೇಮ್ ಇಂಡೋರ್ ಕೂಡ ಬಂದರೂ ಕೂಡ ನೀವು ಗೋಡೆಗಳನ್ನ ಇಲ್ಲಿ ಅಬ್ಸರ್ವ್ ಮಾಡ್ಕೋಬೋದು, ಸ್ಕಿನ್ನ ಅಬ್ಸರ್ವ್ ಮಾಡ್ಕೋಬೋದು. ಇದು ಸ್ವಲ್ಪ ಇಮೇಜ್ ಪ್ರೊಸೆಸಿಂಗಲ್ಲಿ ಜಾಸ್ತಿನೇ ಬೂಸ್ಟ್ ಮಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಸ್ಯಾಚುರೇಷನ್ ತೊಗೊಂಬರುತ್ತೆ, ಕಲರ್ಸ್ಗಳನ್ನ ಜಾಸ್ತಿ ಹೈಲೈಟ್ ಮಾಡುತ್ತೆ. ಸೊ ಇದೊಂದು ಬಿಟ್ಟರೆ ನನಗೆ ಇರುವಂಥ ಕ್ಲಾರಿಟಿ ನಿಜವಾಗ್ಲೂ ತುಂಬ ಅಪ್ಗ್ರೇಡ್ ಆಗಿದೆ. ನಾನು ಪ್ಲಸ್ ಬೇರೆ ಫೋನ್ಸ್ಗಳಿಗೆ ನಾಡ್ 4 ಆಗಿರಲಿ, ನಾನು ಇದನ್ನೆಲ್ಲ ಟ್ರೈ ಮಾಡಿದ್ದೀನಿ. ಅದಕ್ಕೆ ಇದನ್ನೆಲ್ಲ ನೋಡಿದ್ವಿ, ಕಂಪೇರ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಇಲ್ಲಿ ಒನ್ ಪ್ಲಸ್ ಅವರು ತಮ್ಮ ಇಮೇಜ್ ಪ್ರೊಸೆಸಿಂಗ್ ಮತ್ತು ಕ್ಲಾರಿಟಿನಲ್ಲಿ ಚೇಂಜಸ್ ಆಗ್ತಿದೆ. ಬಟ್ ಡೆಡಿಕೇಟ್ಲಿ ಇದು ಕ್ಯಾಮ್ರಾ ಫೋನ್ ಅಂತ ನಾನು ಹೇಳ್ತಾ ಇಲ್ಲ. ಅದರ್ವೈಸ್ ನಿಮಗೆ ಈ ನೈಟ್ ಫೋಟೋಗ್ರಫಿನಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಫೋಟೋಗಳು. ಬಟ್ ಯಾವಾಗ ಪೋರ್ಟ್ರೇಟ್ಗೆಲ್ಲ ಹೋಗ್ತೀವಿ ನೋಡಿ, ಡೇ ಕಂಡೀಷನಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ, ಬೆಳಗ್ಗೆ ಜಾಸ್ತಿ ಇದರಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ನೈಟಲ್ಲಿ ಪೋರ್ಟ್ರೇಟ್ಗಳು ತುಂಬ ಕೆಟ್ಟದಾಗಿ ಬರುತ್ತೆ. ನನಗಂತೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಸಿಕ್ತು. ಈ ಫೋಟೋ ನೀವು ನೋಡ್ಕೋಬೋದು, ಮೊಬೈಲ್ ಸೈಡ್ ಎಡ್ಜ್ ಕಟ್ಟಿಂಗ್ ಎಲ್ಲ ನೋಡ್ಕೊಳ್ಳಿ ಯಾವ ರೇಂಜಿಗೆ ಇದು ಸರಿಯಾಗಿ ಇಲ್ಲಿ ಎಡ್ಜ್ ಕಟ್ಟಿಂಗ್ ಆಗೇ ಇಲ್ಲ. ಇವನ್ ನಾನು 1x ಹೊಡೆದ್ರು ಕೂಡ ಈ ರೀತಿ ಬರುತ್ತೆ. ಮತ್ತೊಂದು ಮೇನ್ ನನಗೆ ಇಶ್ಯೂ ಕಾಣಿಸಿದ್ದಪ್ಪ ಈ ಫೋನ್ ಕ್ಯಾಮ್ರಾ ಅಂತಂದರೆ, ನಾನು ಯಾವಾಗಾದರೂ ಬೆಳಕಿನ ಆಪೋಸಿಟ್ ಅಥವಾ ಲೈಟ್ನ ಆಪೋಸಿಟ್ ಫೋಟೋ ತೆಗಿಬೇಕಾದ್ರೆ ಸೊ ಈ ಒಂದು ಲೈನ್ ಟಿಂಟ್ ನೋಡ್ಕೋಬೋದು, ಈ ಲೆನ್ಸ್ ಕಾಣಿಸ್ತದೆ ನೋಡಿ, ಫ್ಲೇರ್ ಈ ರೀತಿ. ಸೊ ಇದು ಪ್ರತಿ ಫೋಟೋದಲ್ಲಿ ನೀವು ಕ್ಯಾಮ್ರಾ ಓಪನ್ ಮಾಡಿದ್ರಿ ಅಥವಾ ಫೋಟೋ ತೆಗೆದ್ರು ಇದು ಬರ್ತಾನೆ ಇದೆ. ಹೋಪ್ಫುಲಿ ಇದು ನನ್ನ ಡಿವೈಸ್ ಒಂದಿಗೆ ಮಾತ್ರ ಇಶ್ಯೂ ಇದೆ ಗೊತ್ತಿಲ್ಲ, ಬಟ್ ಎಲ್ಲ ಡಿವೈಸಲ್ಲಿ ಇದು ಗೊತ್ತಿಲ್ಲ. ಬಟ್ ನಾನು ಬೇರೆ ಫೋನ್ಸ್ಗಳು ಇದನ್ನು ಯಾವತ್ತೂ ನೋಡಿಲ್ಲ ಬೇರೆ ಫೋನ್ಸ್ಗಳು. ಬಟ್ ಈ ಫೋನಲ್ಲಿ ನೋಡ್ತಾ ಇದ್ರಿ, ಅದು ಸ್ಪೆಷಲಿ ಕ್ಯಾಮ್ರಾ ಆನ್ ಮಾಡಿದಾಗ ಫೋಟೋ ತೆಗಿಗಿಂತ ಮುಂಚೆನೇ ಬರ್ತಾ ಇದೆ. ಸೊ ಹೋಪ್ಫುಲಿ ಇದು ಫಿಕ್ಸ್ ಆಗತ್ತಾ ಇಲ್ವಾ ಅಥವಾ ಎಲ್ಲ ಒನ್ ಪ್ಲಸ್ನ ಈ ನಾಡ್ 4 ಸೀರೀಸಲ್ಲಿ 13R ಜೊತೆ ಹೀಗೆ ಇದೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನಿಲ್ಲಿ ಇನ್ನೂ ಬೆಟರ್ ಕ್ವಾಲಿಟಿ ನೈಟ್ ಎಕ್ಸ್ಪೀರಿಯನ್ಸ್ ಪಡಬೇಕಾಗಿತ್ತು. ಸ್ಟಿಲ್ ಇನ್ನೂ ಚೇಂಜಸ್ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಗುರು. ನಾನು 40,000 ರೂಪಾಯಿ ಕೊಡ್ತೀನಿ ಅಂದಮೇಲೆ ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಗಳು ಇದೆ. ಇನ್ನು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಕೂಡ ಓಕೆ ಒಂದು ಲೆವೆಲ್ ಇದೆ ಅನ್ನೋ ಹಾಗೆ ಒಂದು ಕ್ವಾಲಿಟಿ ನೋಡ್ತಾ ಇದ್ವಿ. ಇನ್ನು ಸೆಲ್ಫಿನಲ್ಲಿ ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಡಲ್ಲ ಗುರು. ಇಲ್ಲಿ ಈ ರೇಂಜ್ಗೆ ಕ್ವಾಲಿಟಿ ಚೆನ್ನಾಗಿದೆ, ಸ್ಕಿನ್ ಟೋನ್ ಕೂಡ ತುಂಬ ಚೆನ್ನಾಗಿ ತೊಗೊಂಡ್ಬರುತ್ತೆ. ನೈಟಲ್ಲಿ ಕೂಡ ಓಕೆ ಸ್ವಲ್ಪ ಜಾಸ್ತಿ ನಾಯ್ಸ್ನ ತೊಗೊಂಡು ಬರುತ್ತೆ. ಅದರ್ವೈಸ್ ನನ್ನ ಈ ಕ್ಯಾಮ್ರಾ ಎಕ್ಸ್ಪೀರಿಯನ್ಸಲ್ಲಿ ಈ ನೈಟ್ ಫ್ಲೇರ್ ಅಂತ ಹೇಳಿ ನೋಡಿ, ನಿಮಗೆ ಈ ಡಿಂಟ್ ಬರುತ್ತೆ ನೋಡಿ ಈ ಥರ ಈ ಫ್ಲೇರು. ಸೊ ಇದೊಂದು ಬಿಟ್ಟರೆ ನನಗೆ ಈ ಪೋರ್ಟ್ರೇಟ್ ಫೋಟೋಗಳು ಅಷ್ಟೊಂದು ಸರಿ ಅನಿಸಿಲ್ಲ. ಬಟ್ ಅದರ್ವೈಸ್ ನಾನು ಒನ್ ಪ್ಲಸ್ ಫೋನ್ಸ್ಗಳಿಂದ ಜಾಸ್ತಿ ಕ್ಯಾಮ್ರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಡ್ತಿಲ್ಲ. ಬಿಕಾಸ್ ಇವರು ಡೆಡಿಕೇಟೆಡ್ಲಿ ಪರ್ಫಾರ್ಮೆನ್ಸ್ಗೆ ಈ ಫೋನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ನೀವು 40,000 ರೂಪಾಯಿ ಕೊಡ್ತಿದ್ರೆ ಅಂದಮೇಲೆ ನಿಮಗೊಂದು ಒಳ್ಳೆ ಕ್ಯಾಮ್ರಾ ಕೂಡ ಬೇಕಲ್ವಾ, ಇದು ಒಂದು ಕ್ವಶನ್ ಕೂಡ ಹುಟ್ಟುತ್ತೆ. ಬಟ್ ಆ ರೇಂಜ್ಗೆ ಓಕೆ ಇದೆ ಈ ಕ್ಯಾಮ್ರಾ. ನಾನು ಯಾವಾಗ ಇದರಂಥ ವಿಡಿಯೋ ಕ್ವಾಲಿಟಿಗೆ ಹೋಗ್ತೀನಿ ನೋಡಿ, ಆವಾಗ ಕೂಡ ಇಲ್ಲಿ ಸೆಲ್ಫಿ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಇಲ್ಲ ಗುರು. ಸೊ ರಿಯರಲ್ಲಿ ನೀವೇನಾದರೂ 4K ವಿಡಿಯೋ ರೆಕಾರ್ಡ್ನ ಮಾಡ್ಕೋಬೋದು. ಟೆಲಿಫೋಟೋಲ್ಲಿ ನಿಮಗೆ OIS ಸಿಗಲ್ಲ. ಬಟ್ ಫ್ರಂಟ್ ಕ್ಯಾಮ್ರಾ ಏನಿದೆ ಇಲ್ಲಿ ಜಸ್ಟ್ ನೀವು 1080p 30 fps ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಲಾಗರೆಲ್ಲ ಇದ್ದೀರಾ, ವಿಡಿಯೋ ಮಾಡಬೇಕು ಅಂತ ಪ್ಲಾನ್ ಇದ್ದೀರಾ, ಸೆಲ್ಫಿ ರೆಕಾರ್ಡ್ ಎಲ್ಲ ಯೂಸ್ ಮಾಡಬೇಕು ಪ್ಲಾನ್ ಇದ್ದೀರಪ್ಪ ಅಂದರೆ ಈ ಸ್ಟೇಟ್ಮೆಂಟ್ ನಾನು ಈ ಫೋನ್ನ ನಿಮಗೆ ಸಜೆಸ್ಟ್ ಮಾಡಲ್ಲ. ಸೊ ಈ 1080p 30 fpsನ ಸೆಲ್ಫಿ ವಿಡಿಯೋಸ್ ಎಲ್ಲ ನೋಡ್ಕೊಂಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 1080p 30 fps ರೆಕಾರ್ಡ್ ಕ್ಲಾರಿಟಿನೂ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇಲ್ಲಿ ಈ ರೀತಿಯ ಇರುವಂಥ ಕ್ಲಾರಿಟಿ ಕಾಣಿಸ್ತಾ ಇದೆ. ಸೊ ನಾನು
ಸದ್ಯಕ್ಕೆ ಬೆಳಕಿಗೆ ಫುಲ್ ಅಪೋಸಿಟ್ ಇದ್ದೀನಿ. ಇವಾಗ ಉಲ್ಟಾ ತಿರುಗಿದ್ರು ಕೂಡ ಸ್ಕಿನ್ ಕಲರ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಬಟ್ 4K 60 FPS ಎಕ್ಸೆಪ್ಟ್ ಮಾಡ್ತಿದ್ದೆ, ಜಸ್ಟ್ 40-30 FPS ಅಲ್ಲ 60 ಬೇಕಿತ್ತು. ಸೊ ಇನ್ನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು 4K 60 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಫೋಕಸಿಂಗ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ನೆರಳಲ್ಲಿದ್ದರೂ ಕೂಡ ಫೋಕಸಿಂಗ್ ಎಲ್ಲ ಚೆನ್ನಾಗಿದೆ ಮತ್ತು ಕಲರ್ಸ್ಗಳು ಕೂಡ ನೋಡ್ಕೋಬೋದು. ಗ್ರೀನ್ ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ಇನ್ನು ನಾನು ಫೇಸ್ಗೆ ಹೋದ್ವಿ ಅಂತಂದರೆ ಸೊ ಈ ರೀತಿ ಕ್ವಾಲಿಟಿ ಇದೆ. ನಾನು ಸೂರ್ಯನ ಸೈಡ್ಗೆ ನಿಂತ್ಕೊಂಡಿದ್ದೀನಿ. ಇವಾಗ ಎಕ್ಸಾಕ್ಟ್ಲಿ ಸೂರ್ಯನಿಗೆ ನಾನು ಅಪೋಸ್ ಆಗ್ತಾ ಇದ್ದೀನಿ. ಒಂದು ಸೆಕೆಂಡ್ ಓಡ್ತಿದ್ದೀನಿ. ನಾನು ಇವಾಗ ಕರೆಕ್ಟಾಗಿ ಸೂರ್ಯನ ಬೆಳಕಿಗೆ ಅಪೋಸಿಟ್ ಇದ್ದೀನಿ. ಸೊ ಸ್ಟಿಲ್ ಇಲ್ಲಿ ಕಲರ್ನ ಇದು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಮತ್ತು ಯಾವಾಗ ಆಪೋಸಿಟ್ ಆಗ್ತೀನಿ, ಸ್ವಲ್ಪ ಡಿಫ್ರೆಂಟ್ ಫಾಸ್ಟಾಗಿ ಮೂವ್ ಆಗ್ತೀನಿ, ಆವಾಗ ಸ್ವಲ್ಪ ಇಲ್ಲಿ ಫ್ಲೇರ್ ಥರ ಬರುತ್ತೆ. ಮತ್ತು ನೈಟಲ್ಲಿ ಯಾವ ರೀತಿ ನಾನು ಇಶ್ಯೂ ಹೇಳಿದ್ದೆ ಅದೇ ರೀತಿ ಇಲ್ಲಿ ಕೂಡ ಇಶ್ಯೂ ಆಗ್ತಿದೆ ಚಿಕ್ಕದಾಗ ಅಂತ ಅನ್ಸದೆ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬೋದು. ಬಟ್ ಸ್ಟಿಲ್ ನಾನು ಒಳ್ಳೆಯ ಕ್ವಾಲಿಟಿಯೊಂದಿಗೆ ಟೆಲಿಫೋಟೋಲಿ 2x ಕೊಟ್ಟು ಮೇನ್ ಸೆನ್ಸರ್ಗಳು ಕೂಡ 2x ಜೊತೆಗೆ ನಿಮ್ಗೆ OIS ಸೆನ್ಸರ್ ಕೊಟ್ಟಿದ್ದಾರಪ್ಪ ಅಂದರೆ ನಿಜವಾಗಿ ಇನ್ನಷ್ಟು ಸಖತ್ತಾಗಿರ್ತಿತ್ತು. ನಿನ್ನೆ ಕ್ಯಾಮ್ರಾ ಟೆಸ್ಟ್ ಮಾಡಬೇಕಾದ್ರೆ ನನಗೆ ಮತ್ತೊಂದು ಎಕ್ಸ್ಪೀರಿಯನ್ಸ್ ಸಿಗ್ತಾಯಿತಾ. ಸೊ ಈ ವಿಡಿಯೋ ನೋಡ್ಕೋಬೋದು ನೀವು ಸೈಡ್ಗೆ. ಇದು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಫ್ಲಿಕ್ಕರ್ ಆಗ್ತಿದೆ ಅಂತ. ಈ ರೀತಿಯಾಗಿರುವಂಥ ವಿಡಿಯೋ ನನ್ನ ಫೋನಲ್ಲಿ ಒಂದೇ ಆಗ್ತಿದೆಯಾ ಅಥವಾ ಎಲ್ಲ OnePlus 13R ಸೀರೀಸ್ ಆಗ್ತಿದ್ದು ಗೊತ್ತಿಲ್ಲ. ಬಟ್ ಇಲ್ಲಿ ಈ ರೀತಿ ಏನಕ್ಕೆ ಆಗ್ತಿದೆ, 40,000 ರೂಪಾಯಿ ಫೋನ್ ನನಗೆ ಈಸಿಯಾಗಿ ಇದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಓವರಾಲ್ ನನಗೆ ಈ ಫೋನಿಂದ ಕ್ಯಾಮ್ರಾ ನೋಡಿ, ನಾನು OnePlus ಯೂಸರ್ ಆಗಿ ಮುಂಚೆನಿಂದ ನಾನು ಯೂಸ್ ಮಾಡ್ತಿದ್ದೆ, ನನ್ನ ಹತ್ರ OnePlus ಇದೆ ಅಂತಂದರೆ ನೀವು ಈ ಫೋನ್ ಸ್ವಿಚ್ ಆದ್ರಿ ಅಂತಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಕಾಣಿಸುತ್ತೆ. ಬಟ್ ನೀವೇನಾದರೂ ಹೊಸದಾಗಿ ಒಬ್ಬ ಯೂಸರ್ ಆಗಿಬಿಟ್ಟು ಬೇರೆ ಫೋನ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಈ ಫೋನ್ ಕ್ಯಾಮ್ರಾ ಹೋಗ್ತೀರಾ ಅಂತಂದರೆ ನಿಮಗೆ ಆ್ಯಸ್ ಯೂಸಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಲ್ಲಿ ಇನ್ನೂ ಬೆಟರ್ ಚೇಂಜಸ್ಗಳು ಹೋಪ್ಫುಲಿ ಈ ಪ್ರೈಸ್ ರೇಂಜಲ್ಲಿ OnePlus ಅವರು ಮಾಡಬೇಕಿತ್ತು. ಆದರೆ ಬ್ಯಾಟ್ರಿ ಲೈಫಲ್ಲಿ ಮಾತ್ರ ಸಖತ್ತಾಗಿದೆ ನನ್ನ ಎಕ್ಸ್ಪೀರಿಯನ್ಸ್. ಸೊ ಇದರಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ ಇದು ಈ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ಅಂತ ನೋಡಿ, ಇದು ತುಂಬ ಕಮ್ಮಿ ಸ್ಪೇಸಲ್ಲಿ ಹೊಸ ಟೆಕ್ನಾಲಜಿ ಜೊತೆಗೆ ಈ ಬ್ಯಾಟ್ರಿಯನ್ನು ಅಪ್ಗ್ರೇಡ್ ಅನ್ನೋದನ್ನ ಕಾಣ್ತಾ ಇದ್ವಿ. ಬಟ್ ಇಲ್ಲಿ ಒಂದು ಮಿಸ್ಸಿಂಗ್ ಅಂದರೆ ಇಲ್ಲಿ 100 ವ್ಯಾಟ್ ಲಾಸ್ಟ್ ಟೈಮ್ OnePlus 12R ಕೊಟ್ಟಿದ್ದು. ಬಟ್ ಇಲ್ಲಿ ಸ್ವಲ್ಪ ಪರ್ಸೆಂಟ್ ಕಮ್ಮಿ ಹೋಗ್ಬಿಟ್ಟು 80 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಈ ಫೋನ್ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಸ್ಕ್ರೀನ್ ಟೈಮ್ ಬಂತು ಅಂತ ನೀವು ಕೇಳಿದ್ರೆ ನಾನು ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಸ್ಕ್ರೀನ್ ನಾನು ಎಷ್ಟು ಪರ್ಸೆಂಟ್ ಚಾರ್ಜಿಂಗ್ ಇಟ್ಟು ಯಾವಾಗ ಯೂಸ್ ಮಾಡ್ತಿದ್ದೆ, ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಿದ್ದೆ. ಇಲ್ಲಿ ಸ್ಕ್ರೀನ್ ಟೈಮ್ ನಾನು ಇದನ್ನು ಸ್ವಲ್ಪ ಫಾಲೋ ಅಪ್ ಮಾಡೋಕ್ಕೆ ಕಮ್ಮಿ ಮಾಡಿದೆ. ಬಟ್ ನಾನಿಲ್ಲಿ 12% ಬ್ಯಾಟ್ರಿ ಇರಬೇಕಾದ್ರೆ 1% ನಾನು ಸ್ಕ್ರೀನ್ಶಾಟ್ ತಗೊಂಡಿದ್ದೆ. ಸೊ ಇಲ್ಲಿ ಸ್ಟಿಲ್ ನನಗೆ 2.22 ಅವರ್ನ ಬ್ಯಾಕಪ್ ಸಿಗುತ್ತೆ. ಇದ್ರ ಜೊತೆಗೆ 4.55 ಮಿನಿಟ್ಸ್ನ ಸ್ಕ್ರೀನ್ ಆನ್ ಟೈಮ್ ಆಗಿತ್ತು. ಹೋಪ್ಫುಲಿ ನನಗೆ 7.5-8 ಹತ್ರ ಇಲ್ಲಿ ಸ್ಕ್ರೀನ್ ಟೈಮ್ ಸಿಕ್ಕಿದೆ. ಸೊ ನಾನು ಈ 6000 mAh ಬ್ಯಾಟ್ರಿಯೊಂದಿಗೆ ಇಷ್ಟೊಂದು ಬ್ರೈಟ್ನೆಸ್ಸು ಮತ್ತು ಇದರಲ್ಲಿ LTPO ಡಿಸ್ಪ್ಲೇ ಇಲ್ಲಿ ನಿಮಗೆ 120 ರಿಫ್ರೆಶ್ ರೇಟ್ ಇದು ಕಂಟಿನ್ಯೂಸ್ ಆಗಿರಲ್ಲ. ನಿಮ್ಗೆ ಸ್ಮಾರ್ಟ್ಲಿ ಬೆಳಕು ಜಾಸ್ತಿ ಇದ್ದಾಗ ಅಥವಾ ನೀವು ನಾರ್ಮಲ್ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅದ್ರ ತಕ್ಕ ಹಾಗೆ ನಿಮಗೆ ಇದು ರಿಫ್ರೆಶ್ ರೇಟ್ನ ಕೊಡುತ್ತೆ. ಹೀಗಾಗಿ ಬ್ಯಾಟ್ರಿಲಿ ತುಂಬ ಸೇವ್ ಕೂಡ ಆಗುತ್ತೆ. ಮತ್ತು ಇದು ಒಳ್ಳೆಯ ಚಿಪ್ಸೆಟ್ಟೊಂದಿಗೆ ವೆಲ್ ಆಪ್ಟಿಮೈಸ್ ಇರುವಂಥ ಆಪ್ಷನ್ಸ್ನ ನೋಡ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಇದರಲ್ಲಿ ಬ್ಯಾಟ್ರಿ ಲೈಫ್ ಮಾತ್ರ ಸಖತ್ತಾಗಿದೆ. ಬಟ್ ಸ್ಟಿಲ್ 100 ವ್ಯಾಟ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದರ್ವೈಸ್ ಕೆಲವೊಂದು ಸ್ಮಾರ್ಟ್ ಬ್ಯಾಟ್ರಿ ಚಾರ್ಜಿಂಗ್ ಆಪ್ಷನ್ನ ಕೂಡ ಕೊಡ್ತಿದ್ದಾರೆ. ಇಲ್ಲಿ ಚಾರ್ಜಿಂಗ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಸ್ಮಾರ್ಟ್ ರ್ಯಾಪಿಡ್ ಚಾರ್ಜಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಬ್ಯಾಟ್ರಿ ಹೆಲ್ತಲ್ಲಿ ನಿಮಗೆ ಕೆಳಗಡೆ ಸ್ಮಾರ್ಟ್ ಚಾರ್ಜಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ನಿಮ್ಮ ಸ್ಮಾರ್ಟ್ ಫೋನ್ ಜಾಸ್ತಿ ಲೈಕ್ ಏನಾದರೂ ಕರೆಂಟ್ಸಲ್ಲಿ ವೋಲ್ಟೇಜ್ ಹೈ ಆಗೋದು ಜಾಸ್ತಿ ಆಗೋದು ಈ ರೀತಿ ತಪ್ಪ ಅಂದರೆ ಯಾವುದೇ ಇಶ್ಯೂ ಇಲ್ಲ. ಇಲ್ಲಿ ಇದು ಕರೆಕ್ಟಾಗಿ ಚಾರ್ಜ್ ಮಾಡ್ಕೊಳ್ಳುತ್ತೆ. ಮತ್ತೊಂದು ಚಾರ್ಜಿಂಗ್ ಲಿಮಿಟ್ ಅಂತ ಒಂದು ಫೀಚರ್ ಇದೆ. ಸೊ ಇದು ಬ್ಯಾಟ್ರಿ ಹೆಲ್ತ್ನ ಕರೆಕ್ಟಾಗಿ ಇಟ್ಕೊಳುತ್ತೆ. ಇದು 80% ಚಾರ್ಜಿಂಗ್ ಆದ ತಕ್ಷಣ ಸ್ಲೋಲಿ ಚಾರ್ಜ್ ಮಾಡುತ್ತೆ ಅಥವಾ ಜಾಸ್ತಿ ಚಾರ್ಜ್ ಮಾಡಲ್ಲ, ಅಲ್ಲೇ ಕಟ್ ಆಫ್ ಆಗಿ ಇಟ್ಕೊಳ್ಳುತ್ತೆ. ಸೊ ಇದರಿಂದ ಲಾಂಗ್ ಟರ್ಮ್ ಆಗಿ ನಿಮ್ಮ ಫೋನ್ನ ಬ್ಯಾಟ್ರಿ ಹೆಲ್ತ್ ಚೆನ್ನಾಗಿ ಉಳಿಯುತ್ತೆ. ಇನ್ನು ಬ್ಯಾಟ್ರಿ ಕೂಡ ನಾನು ಮತ್ತೊಂದು ವಿಷಯಕ್ಕೆ ಮರ್ತೋಗಿದ್ದೆ. ಸೊ ನಾನು ಏನು ಈ ಫೋನ್ನ ಯೂಸ್ ಮಾಡಿದೆ ಅಷ್ಟು ಪವರ್ ಸೇವಿಂಗ್ ಮೋಡಲ್ಲಿ ಇಟ್ಕೊಂಡಾಗ ನನಗಿದು ಇನ್ಸ್ಟೆಂಟ್ಲಿ 4% ಬ್ಯಾಟ್ರಿ ಡ್ರೈನ್ ಆಗಿತ್ತು. ನಾನು ಇಂಟರ್ನೆಟ್ ಆನ್ ಇಟ್ಟಿದ್ದೆ, ಬಟ್ ಇದನ್ನ ಬಿಟ್ಟರೆ ಯಾವುದೇ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ಏನೂ ರನ್ ಆಗ್ತಿರಲಿಲ್ಲ. ಬಟ್ ಆ್ಯಸ್ ಯೂಸಲ್ ಆಗಿ 4% ಬ್ಯಾಟ್ರಿ ಡೌನ್ ಆಗೋದು ಸ್ವಲ್ಪ ಜಾಸ್ತಿ ಅಂತ ಅನಿಸು. ಇಷ್ಟೇ ನಾನು ಯಾವಾಗ ಈ ಬ್ಯಾಟ್ರಿ ಸೇವಿಂಗ್ ಮೋಡ್ ಆನ್ ಹಿಡಿದೇನೂ ಕೂಡ ನೆಕ್ಸ್ಟ್ ಡೇಟ್ ನೋಡಿ ಆವಾಗ ಇಲ್ಲಿ ಪುನಃ 5% ಡೌನ್ ಆಯಿತು. ಸೊ ನಾನು ಇನ್ನೂ ಸ್ಯಾಮ್ಸಂಗ್ S20 Ultra ಯೂಸ್ ಮಾಡ್ತೀನಿ, ಅದರಲ್ಲೇ ಎಷ್ಟೊಂದು ಬೇಗ ಡೌನ್ ಆಗ್ತಾಯಿಲ್ಲ. ಬಟ್ ಇದರಲ್ಲಿ ಯಾಕೋ ಜಾಸ್ತಿನೇ ಡೌನ್ ಆಗ್ತಿದೆ ಅಂತ ಅನಿಸ್ತು. ಇನ್ನು ಓವರಾಲ್ ನಾನು ಈ ಸ್ಮಾರ್ಟ್ಫೋನ್ನ ಕೊಂಡುಕೋಬೋದಾ 43,000ಗೆ? ಇದು ವ್ಯಾಲ್ಯೂ ಫಾರ್ ಮನಿ ಇದೆಯಾ? ಮತ್ತು OnePlusನ ನಾವು ನಂಬಬಹುದಾ? ಇದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರಬಹುದಾ? ಸೊ ಈ ರೀತಿ ನೀವೇನಾದರೂ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಸ್ಟಿಲ್ ಇನ್ನೂವರೆಗೆ ನಾವು ನೋಡೋ ಪ್ರಕಾರ ಯಾವುದೇ ಇಶ್ಯೂಗಳಿಲ್ಲ. ಬಟ್ ಸ್ಟಿಲ್ ನಿಮಗೆ ಯಾವುದೇ ಗ್ರೀನ್ ಲೈನ್ಸ್ಗಳಾಗಲಿ ಅಥವಾ ಮದರ್ ಬೋರ್ಡ್ ಇಶ್ಯೂ ಬತ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ಕೆಲವೊಂದು ಫ್ರೀ ಸರ್ವಿಸಸ್ಗಳು ಕೂಡ ಸಿಗ್ತದೆ. ಒಂದು ಆಫೀಸ್ಲಾಗಿ ಗ್ರೀನ್ ಲೈನ್ ಬತ್ತಪ್ಪ ಅಂತಂದರೆ ನಿಮಗೆ ಲೈಫ್ ಟೈಮ್ ಯಾವುದೇ
ಟೈಮ್ ಕೂಡ ನಿಮಗೆ ಇದು ಫ್ರೀ ರಿಪ್ಲೇಸ್ಮೆಂಟ್ ಆಗುತ್ತೆ ಸ್ಕ್ರೀನ್. ಇನ್ನು 180 days ಫ್ರೀ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್, ಅಂದರೆ ನಿಮ್ಮ ಫೋನ್ ಕೂಡ ರಿಪ್ಲೇಸ್ ಮಾಡಲಾಗುತ್ತೆ ಅಂತ. ಬಟ್ ಇದು ಆಫರ್ ಯಾರಿಗಿದೆ ಅಂದರೆ ಫೆಬ್ರವರಿ 13ಕ್ಕಿಂತ ಮುಂಚೆ ನೀವೇನಾದರೂ ಈ OnePlus 13 ಸೀರೀಸ್ ಅಥವಾ 13R ಪರ್ಚೇಸ್ ಮಾಡಿದ್ರೆ ಅಂತಂದರೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅದು ಯಾವಾಗ ಮದರ್ ಬೋರ್ಡ್ ಇಶ್ಯೂ ಆಯಿತು ಅಂದರೆ ಮಾತ್ರ ನಿಮಗೆ ಫೋನ್ ಟು ಫೋನ್ ರಿಪ್ಲೇಸ್ ಆಗುತ್ತೆ. ಸೊ ಇದನ್ನು ಆಕ್ಟಿವ್ ಮಾಡೋಕ್ಕೆ ಸಿಂಪ್ಲಿ ನೀವು ನಿಮ್ಮ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಪ್ರೊಫೈಲ್ ಹೋಗ್ಬಿಟ್ಟು ಮೇಲೆ ಲಾಗಿನ್ ಅಂತ ಇರುತ್ತೆ. ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ ಅಂತಂದರೆ ನಿಮಗೆ ಈ ಪೇಜ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿಬಿಟ್ಟು 180 days ಇಲ್ಲಿ ನಿಮಗೆ ಈ ರಿಪ್ಲೇಸ್ಮೆಂಟ್ ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲೇಮ್ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಇದು ಆಕ್ಟಿವ್ ಆಗುತ್ತೆ. ಬಟ್ ಕೆಲವೊಂದು ಇಶ್ಯೂಸ್ಗಳಿಂದ ಇದು ಫಿಕ್ಸ್ ಆಗ್ತಾ ಇಲ್ಲ. ನೀವು ಆಫೀಸಲ್ಲಿ ಎಲ್ಲಿ ತೊಗೊಂಡಿದ್ದೀರ ನೋಡಿ ಅಲ್ಲಿ ಸ್ಟೋರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಬಟ್ ಡೆಫಿನೆಟ್ಲಿ ನಿಮಗೆ ಈ ರಿಪ್ಲೇಸ್ಮೆಂಟ್ ಆಪ್ಷನ್ ಕೂಡ OnePlus ಅವ್ರು ಕೊಡ್ತಿದ್ದಾರೆ. ಸೊ ನಾನು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳಿ ಮರ್ತೋಗಿದ್ದೆ. ಸೊ ನಿನ್ನೆ ಅಷ್ಟೇ ನನ್ನ ಫ್ರೆಂಡ್ OnePlus 13 ಪರ್ಚೇಸ್ ಮಾಡಿದ. ಅವನು ಸ್ಟೋರಲ್ಲಿ ಈ ಲೋಕಲ್ ಸರ್ವಿಸ್ ಇಂಜಿನಿಯರ್ ಹತ್ರ ಮಾತಾಡಿದಾಗ ನನ್ನ ಫೋನ್ ವಾರಂಟಿ ಏನೋ ಇದೆ, ಲೈಫ್ ಟೈಮ್ ವಾರಂಟಿ OnePlus ಎಲ್ಲ ಕೊಡ್ತಿದ್ದಾರೆ. ಬಟ್ ಸದ್ಯಕ್ಕೆ ಇದಕ್ಕೆ ಏನಾದರೂ ಬಿದ್ದು ಡ್ಯಾಮೇಜ್ ಆಯಿತು, ಮೂಲೆ ಕ್ರ್ಯಾಕ್ ಆಯ್ತು ಅಂದರೆ ಗ್ರೀನ್ ಸ್ಕ್ರೀನ್ ಬಂದಾಗ ಇದನ್ನು ನೀವು ಫ್ರೀಯಾಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಕೇಳಿದಾಗ ಹೆಸರು ಆಫೀಸಲ್ಲಾಗಿ ಇದನ್ನು ಒಪ್ಕೊಂಡಿದ್ದಾರೆ. ಬಟ್ ಅದು ಆ್ಯಕ್ಚುಲಾಗಿ ಹೇಗೆ ಮ್ಯಾಟ್ರ್ ಆಗುತ್ತೆ, ಡಿಸ್ಪ್ಲೇ ಫುಲ್ ಎಲ್ಲ ಕ್ರಾಕ್ ಆಗಿತ್ತು ಅಂದರೆ ಆಬ್ವಿಯಸ್ಲಿ ಬ್ರ್ಯಾಂಡ್ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಬಟ್ ಚಿಕ್ಕ ಮೈನರ್ ಡ್ಯಾಮೇಜ್ಗಳಾಗಿತ್ತು ಅಂದರೆ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ. ಬಟ್ ಅದು ಯಾವ ರೀತಿ ಇರುತ್ತೆ ನನಗೂ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಸ್ವಲ್ಪ ನೀವು ಅಲರ್ಟ್ ಆಗಿರಿ. ಹಾಗಾದರೆ 42 ಮತ್ತು 43 ಏನೋ ನಿಮಗೆ ಇದು ಆಫೀಸಲ್ಲಿ MRP ಪ್ರೈಸ್ ಇದೆ. ಬಟ್ ನಿಮಗೆ ವಿತ್ ಆಫರೊಂದಿಗೆ ಸಮಥಿಂಗ್ 40,000 ಅಥವಾ 41 ಏನೋ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಈ ಪ್ರೈಸ್ ರೇಂಜಲ್ಲಿ ನನಗೆ ಮೊದಲು ನಿಮಗೆ ಪ್ರೋಸ್ ಒಂದು ಸರ್ತಿ ಹೇಳ್ತೀನಿ, ಕಾನ್ಸ್ ಒಂದು ಸರ್ತಿ ತೋರಿಸ್ತೀನಿ. ಸೊ ಮೊದಲು ಇದ್ರಂಥ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಓಕೆ ಅಂತ ಅನ್ನಿಸ್ತು. ಅದರ್ವೈಸ್ ನನಗೆ ಇದರಂಥ ಯೂಸರ್ ಎಕ್ಸ್ಪೀರಿಯನ್ಸ್ ಆಗಲಿ ಡಿಸ್ಪ್ಲೇ ನಿಜವಾಗ್ಲೂ ಸಖತ್ತಾಗಿದೆ. ಇನ್ನು ಪರ್ಫಾರ್ಮೆನ್ಸಲ್ಲಂತೂ ಟಾಪ್ ನಾಚ್ ಇದೆ, ನನಗೆ ತುಂಬ ಇಷ್ಟ ಆಯಿತು. ಕ್ಯಾಮ್ರಾ ಕೂಡ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಇನ್ನು ಸ್ಟಿಲ್ ಪೋರ್ಟ್ರೇಟ್ ಫೋಟೋಸ್ ಅಷ್ಟೊಂದು ಸರಿಯಾಗಿ ಅನಿಸಿಲ್ಲ. ಸೆಲ್ಫಿ ಕ್ಯಾಮ್ರಾ ಕೂಡ ಓಕೆ ಅಂತ ಅನಿಸ್ತು. ಬ್ಯಾಟ್ರಿ ಕೂಡ ನಿಜವಾಗ್ಲೂ ಅಪ್ಗ್ರೇಡ್ ಇದೆ. ಒಳ್ಳೆ ಪಾಯಿಂಟ್ ಆಪ್ಷನ್ ನೋಡ್ತಾ ಇದ್ವಿ. ಮತ್ತು ಎಲ್ಲಕ್ಕಿಂತ ಜಾಸ್ತಿಯಾಗಿ ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದನ್ನು ನಾನು ವಿಡಿಯೋನಲ್ಲಿ ಮಿಸ್ ಮಾಡಿದೆ. ಬಟ್ ಬೇರೆ ಬ್ರ್ಯಾಂಡ್ಸ್ಗಳ ಫೋನ್ ಯೂಸ್ ಮಾಡಿಕೊಂಡು ನೀವು OnePlus ಸ್ವಿಚ್ ಆದ್ರಿ ಅಂತಂದರೆ ನಿಮ್ಗೆ ಐಫೋನೆಲ್ಲ ಯಾವ ರೀತಿ ಫೀಲ್ ಇರುತ್ತೆ ನೋಡಿ ಅಂಥ ಎಕ್ಸ್ಪೀರಿಯನ್ಸ್ ಇದೆ. ಇನ್ನೂ ಸ್ಟಿಲ್ ನೀವು OnePlus ಇಷ್ಟಪಡ್ತಿದ್ದೀರಾ, OnePlus ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಬಂದಿದ್ದೀರಾ, ಇದೊಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಅಂದರೆ ಡೆಫಿನೆಟ್ಲಿ ನೀವು OnePlus 13R ತೊಗೋಬಹುದು. ಅದರ್ವೈಸ್ ನಿಮ್ಮ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ OnePlus 13 ಕೂಡ ತೊಗೊಳ್ಳಿ, ಅದು ಕೂಡ ಚೆನ್ನಾಗಿದೆ. ಅದರ ರಿವ್ಯೂ ಕೂಡ ಸದ್ಯದಲ್ಲಿ ಬರ್ತಿದೆ. ಅದರ್ವೈಸ್ ನಾನು ಈ ಫೋನ್ ಯಾರಿಗೆ ತೊಗೊಳ್ಬೇಡಿ ಅಂತಿದ್ದೀನಿ ಅಂತಂದರೆ ಎಸ್ಪೆಷಲಿ ಕ್ಯಾಮ್ರಾ ಬೆಂಕಿ ಬೇಕು, ಕ್ಯಾಮ್ರಾ ಸಖತ್ತಾಗಿರ್ಬೇಕಪ್ಪ ಅಂತಂದರೆ ಇದು ಓಕೆ ಅಂತ ಅನಿಸುತ್ತೆ. ಇದಕ್ಕಿಂತ ಜಾಸ್ತಿ ಕ್ಯಾಮ್ರಾ ಮತ್ತು ನಿಮಗೆ ಪರ್ಫಾರ್ಮೆನ್ಸ್ ಗೇಮಿಂಗೇ ಬೇಕಪ್ಪ ಅಂತಂದರೆ ಸದ್ಯಕ್ಕೆ ಈ ಐಕೂನವರ Neo 10 Pro ಸೀರೀಸ್ ಕೂಡ ಬರ್ತಿದೆ, ಅದಕ್ಕೂ ನೀವು ವೆಯ್ಟ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಇದ್ರ ಬಗ್ಗೆ ಏನಾದರೂ ನಿಮಗೆ ಕ್ಲಿಯರಾಗಿ ಆನ್ಸರ್ ಸಿಕ್ಕಿಲ್ಲ ಮತ್ತು ಏನಾದರೂ ಕ್ವಶನ್ಸ್ ಕೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಎಲ್ಲ ಡೀಟೇಲ್ಸ್ ಆಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ಐ ನಿಮಗೆ ನಮ್ಮ ಆನೆಸ್ಟ್ ಇನ್ ಡೆಪ್ತ್ ಇಂಥ ಒಂದು ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣಂತೆ ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ. ಐ ವಿಲ್ ಟೇಕ್ ಗೈಸ್ ನೆಕ್ಸ್ಟ್ ಒನ್. ನಮಸ್ಕಾರ.